ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಒಂದು ಸ್ವಾಗತವನ್ನು ಕೋರ್ತಿದ್ದೇವೆ. ಹಾಗೆ ಇವತ್ತು ನಾವಿಲ್ಲಿ ಈ ಸಂದರ್ಭದಲ್ಲಿ ಸೇರಿದ ಯಾಕೆಂದ್ರೆ ಒಂದು 2-3 ಮುಖ್ಯ ಅನೌನ್ಸ್ಮೆಂಟ್ ಗಳನ್ನು ಮಾಡ್ಲಿಕ್ಕಿತ್ತು ರೈತ ಸಂಘದ ಪರವಾಗಿ. ಹಾಗೆ ಇದೊಂದು ಮೊದಲನೇದಾಗಿ ನಾವೀಗ ಒಂದು ಹಸಿರು ಕ್ರಾಂತಿಯನ್ನು ಪ್ರಾರಂಭ ಮಾಡ್ಲಿಕ್ಕಿದ್ದೇವೆ ಬೆಳ್ತಂಗಡಿಯಲ್ಲಿ. ಒಂದು ಸಂಪೂರ್ಣ ತಾಲೂಕು ರಚನೆ ಮಾಡುವ ವ್ಯವಸ್ಥೆಯಲ್ಲಿದ್ದೇವೆ. ಹಾಗೆ ಇಲ್ಲಿ ಕೂತಂತವ್ರ ವೇದಿಕೆಯಲ್ಲಿ ಇಲ್ಲಿ ಸುರೇಂದ್ರ ಕೋರಿ ಅಂತ ಇವರು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಸರ್ವೋದಯ ಕರ್ನಾಟಕ ಪಕ್ಷದ. ಮತ್ತೆ ನನ್ನ ರೈಟ್ ಸೈಡ್ ಅಲ್ಲಿ ಇರುವುದು ಪ್ರೇಮ್ನಾಥ್ ಶೆಟ್ಟಿ ಅಂತ, ಇವರು ನಮ್ಮ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ. ಮತ್ತೆ ನಾನು ಆದಿತ್ಯ ಕೊಲ್ಲಾಜೆ, ರಾಜ್ಯ ಸಂಚಾಲಕ ಯುವ ಘಟಕ, ಕರ್ನಾಟಕ ರಾಜ್ಯ ರೈತ ಸಂಘದಿಂದ. ಮತ್ತೆ ಇವರು ಚಿದಾನಂದ್ ಅಂತ ನಮ್ಮ ಬೆಳ್ತಂಗಡಿ ತಾಲೂಕಿದ್ದು ಸಂಚಾಲಕ ಕಮಿಟಿಯಲ್ಲಿ ಇರುವರು. ಹಾಗೆ ನಾವೆಲ್ಲ ಈಗ ರೈತ ಸಂಘದ ಪರವಾಗಿ ಕೆಲವು ಅನೌನ್ಸ್ಮೆಂಟ್ಸ್ ಮಾಡ್ತೇವೆ. ಹಾಗೆ ನಮ್ಮ ಮೇನ್ ಲೀಡರ್ ಇಲ್ಲಿ ಜಿಲ್ಲೆ ಒಂದು ಆಲ್ಮೋಸ್ಟ್ ಒಂದು 12-13 ವರ್ಷದಿಂದ ರೈತ ಸಂಘದಲ್ಲಿ ನಿರಂತರ ಹೋರಾಟ ಮಾಡ್ತಿದ್ದಾರೆ ಇಡೀ ಜಿಲ್ಲೆಯಲ್ಲಿ, ಪ್ರೇಮ್ನಾಥ್ ಶೆಟ್ಟಿ ಅಂತ. ಇವರು ಇದರ ಬಗ್ಗೆ ಸ್ವಲ್ಪ ಹೇಳ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಇಲ್ಲಿ ಸೇರಿರುವ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರನ್ನು ಸ್ವಾಗತಿಸುತ್ತಾ, ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟದ ಸುಮಾರು 45 ವರ್ಷಗಳ ಇತಿಹಾಸವುಳ್ಳಂತ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಇಲ್ಲಿ ಒಂದು ಭದ್ರವಾದ ಬೆಳ್ತಂಗಡಿ ತಾಲೂಕು ಘಟಕ ರಚನೆ ಮಾಡುವ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ. ಇದೇ ಬರುವ ತಾರೀಕು 21ನೇ ತಾರೀಕಿನಂದು ಈ ರೈತ ಸಂಘದ ಹುಟ್ಟು ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ND ಸುಂದರೇಶ್, ಸ್ಥಾಪಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿ ಪ್ರೊಫೆಸರ್ ನಂಜುಂಡಸ್ವಾಮಿ ಜೊತೆಯಲ್ಲಿ ಸತತ 20 ವರ್ಷಗಳ ಕಾಲ ರಾಜ್ಯ ಸಮಿತಿಯನ್ನು ಮುನ್ನಡೆಸಿದಂತ ಒಬ್ಬ ನಾಯಕ. ಅವರ ಜನ್ಮದಿನವನ್ನು ಇದೇ ಬೆಳ್ತಂಗಡಿ ತಾಲೂಕಿನಲ್ಲಿ ನಾಡ್ದು 21ನೇ ತಾರೀಕು ಬೆಳಿಗ್ಗೆ ಆಚರಣೆ ಮಾಡಿ, ತದನಂತರ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗಲಾಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಒಂದು ತಾಲೂಕು ಘಟಕವನ್ನು ರಚಿಸುವ ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇಡೀ ದೇಶದಲ್ಲೇ ಮಾದರಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಕಟ್ಟಿದಂತಹ ಪ್ರೊಫೆಸರ್ ನಂಜುಂಡಸ್ವಾಮಿ ಹಾಗೂ KS ಪುಟ್ಟಣ್ಣಯ್ಯ ಅಂತ ಅವರ ನೇತೃತ್ವದಲ್ಲಿ ನಾವು ಇವತ್ತು ಜಿಲ್ಲೆಯಲ್ಲಿ ಕೂಡ ಈ ರೈತ ಸಂಘವನ್ನು ಮುನ್ನಡೆಸ್ತಾ ಇದ್ದೀವಿ. ಈ ದಿಸೆಯಲ್ಲಿ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದಿಂದ ಸುಮಾರು 6 ಸ್ಪರ್ಧಿಗಳನ್ನು ಹಾಕಿ ಚುನಾವಣೆಗೆ ಸ್ಪರ್ಧೆಗೆ ನಿಲ್ಲಿಸಿ, ಅದರಲ್ಲಿ ಮೇಲ್ಕೋಟೆ ಕ್ಷೇತ್ರದಿಂದ ನಮ್ಮ KS ಪುಟ್ಟಣ್ಣಯ್ಯ ಅವರ ಸುಪುತ್ರರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ವಿಜೇತರಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ರೈತ ಪರ ಹೋರಾಟಗಳ ಚಳವಳಿಯ ನೇತೃತ್ವವನ್ನು ವಹಿಸಿ ರಾಜ್ಯದ ಸರ್ಕಾರದಲ್ಲಿ ಕೂಡ ಒಂದು ಭಾಗವಾಗಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಜೊತೆಯಲ್ಲಿ ಇನ್ನು ಮೈಸೂರು, ಮಂಡ್ಯದಲ್ಲಿ ಕೂಡ ಪ್ರಬಲ ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಮ್ಮ ಯುವ ನಾಯಕರಾದ ಆದಿತ್ಯ ಕೊಲ್ಲಾಜೆ ಅವರು ನಿಮಗೆ ಗೊತ್ತಿದೆ, ಸತತ 1 ತಿಂಗಳು ಇಡೀ ಬೆಳ್ತಂಗಡಿಯನ್ನು ಸಂಚರಿಸಿ ಜನಮಾನಸದಲ್ಲಿ ರೈತ ಸಂಘವನ್ನು ಉಳಿಸುವಂತ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಕೂಡ ನಾವು ಅದನ್ನು ಮುಂದುವರಿಸಬೇಕು. ಆ ನಿಟ್ಟಿನಲ್ಲಿ ಈ ತಾಲೂಕಿನಲ್ಲಿ ಕೂಡ ಒಂದು ಭದ್ರವಾದ ಒಂದು ತಾಲೂಕು ಘಟಕವನ್ನು ರಚಿಸಿ, ತದನಂತರದಲ್ಲಿ ಗ್ರಾಮ ಘಟಕಗಳು, ವಲಯ ಘಟಕಗಳನ್ನ ವಿಸ್ತರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ರಾಜ್ಯದ ಅಧ್ಯಕ್ಷರನ್ನು ಕೂಡ ಇಲ್ಲಿಗೆ ಆಹ್ವಾನ ಮಾಡಿದ್ದೀವಿ. ಜೊತೆಯಲ್ಲಿ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಕಾರ್ಯಾಗಾರಗಳನ್ನು ಕೂಡ ಹಂಚಿಕೊಂಡಿದ್ದೀವಿ. ಜೊತೆಯಲ್ಲಿ ಸುಮಾರು 4 ವರ್ಷಗಳ ಹಿಂದೆ ರಚನೆಯಾದ ನಮ್ಮ ಜಿಲ್ಲಾ ಸಮಿತಿಯನ್ನು ಕೂಡ ಇಲ್ಲೇ ಬೆಳ್ತಂಗಡಿಯಲ್ಲಿ ನಾಡ್ದು ಪುನರ್ರಚನೆ ಮಾಡುವ ಕೂಡ ಉದ್ದೇಶ ಕೂಡ ಇಟ್ಕೊಂಡಿದ್ದೀವಿ. ಜಿಲ್ಲಾ ಸಮಿತಿಯ ಪುನರ್ರಚನೆ ಹಾಗೂ ಬೆಳ್ತಂಗಡಿ ತಾಲೂಕಿನ ತಾಲೂಕು ರಚನೆ, ಜೊತೆಯಲ್ಲಿ ರೈತ ಸಂಘದ ಚಳವಳಿಗಳನ್ನು ಯಾವ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೆಸಬೇಕು ಅನ್ನೋ ರೀತಿಯಲ್ಲಿ ನಮಗೆ ಕಾರ್ಯಾಗಾರ ಕೂಡ ರಾಜ್ಯ ಸಮಿತಿಯಿಂದ ನಡೀತದೆ. ಯಾಕೆಂದ್ರೆ ಎಲ್ಲಾ ಜಿಲ್ಲೆಯಲ್ಲಿ ಭದ್ರವಾಗಿ ರೈತ ಸಂಘಟನೆ ಇವತ್ತು ಕಾರ್ಯನಿರ್ವಹಿಸ್ತದೆ. ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ರೈತರು ಅದಕ್ಕೆ ಮುನ್ನುಗ್ಗಿ ಬರುವಂತದ್ದು ತುಂಬಾ ತೀರಾ ವಿರಳ ಆಗಿದೆ. ಆಮೇಲೆ ನಮ್ಮ ಜಿಲ್ಲೆಯ ರೈತರು ವಾಣಿಜ್ಯ ಬೆಳೆಯಾದ ಅಡಿಕೆಯನ್ನು ಬೆಳೆಯುವುದರಿಂದಾಗಿ ಇವತ್ತು ಸದೃಢವಾಗಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದರಿಂದ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇಲ್ಲ. ಅದು ಕೂಡ ಇವಾಗ ಅಡಿಕೆ ಬೆಳೆಗಾರರ ಸಮಸ್ಯೆಗಳು ನೋಡ್ತಾ ಇದೀವಿ. ಇವಾಗ ದಿನಕ್ಕೆ ಅಡಿಕೆ ರೇಟ್ಗಳು ಡೌನ್ ಆಗ್ತಾ ಇದೆ. ಬೇರೆ ಬೇರೆ ವಿದೇಶಗಳಿಂದ ಕಳ್ಳ ಮಾರ್ಗದಲ್ಲಿ ಅಡಿಕೆಗಳು ಆಮದಾಗುವ ಕಾರಣದಿಂದಾಗಿ ನಮ್ಮ ಜಿಲ್ಲೆಯ ರೈತರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅತ್ಯಂತ ಕಷ್ಟವನ್ನು ನಾವು ಅನುಭವಿಸಬೇಕಾಗಿದೆ. ಯಾಕೆಂದ್ರೆ ಪಕ್ಕದ ರಾಜ್ಯ ತಮಿಳುನಾಡು, ಆಂಧ್ರದಲ್ಲಿ ಹೆಚ್ಚಿನ ವಿಸ್ತೀರ್ಣದಲ್ಲಿ ಇವತ್ತು ಅಡಿಕೆ ಬೆಳೆ ಬೆಳೀತಾ ಇದ್ದಾರೆ. ಅದು ಇನ್ನು ಬರುವ 5 ವರ್ಷದಲ್ಲಿ ಅದೇನೋ ಬೆಳೆ ಫಸಲಿಗೆ ಬಂದ್ರೆ ನಮ್ಮ ಜಿಲ್ಲೆ ಅಡಿಕೆ 200-250 ಗಡಿಗೆ ನಿಲ್ತದೆ. ಆವಾಗ ರೈತ ಸಂಘಟನೆಯ ಹೋರಾಟಗಳ
ಅವಶ್ಯಕತೆ ಇದೆ ಅಂತ ಇಲ್ಲಿಯ ರೈತರಿಗೆ ಭಾವಿಸಬಹುದು ಅವರು ಅಂತ ನಾವು ತಿಳ್ಕೊಂಡಿದ್ವಿ. ಯಾಕಂದ್ರೆ ಇವತ್ತಿನ ಈ ಬೆಲೆಯಲ್ಲಿ ಈ ನಮ್ಮ ಜಿಲ್ಲೆಯ ರೈತರಿಗೆ ರೈತ ಸಂಘಟನೆಯ ಹೋರಾಟದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲೇಬೇಕಾಗ್ತದೆ. ಈ ರಾಜ್ಯದ ರೈತರ ಹೋರಾಟದ ಫಲವಾಗಿ ಈ ರಾಜ್ಯದ ರೈತರಿಗೆ ಇವತ್ತು 0% ನಲ್ಲಿ 5 ಲಕ್ಷವರೆಗೆ ಸಾಲ ಸಿಗುವಂತದ್ದು, 3-4 ಬಾರಿ ರೈತರ ಸಾಲ ಮನ್ನಾ ಕೂಡ ಆಗಿರುವಂತದ್ದು ಈ ಹೋರಾಟದ ಫಲ. ನಾವು ಜಿಲ್ಲೆಯಲ್ಲಿ ಹೋರಾಟ ಮಾಡಲಿಲ್ಲ ಅಂದ್ರೂ ನಮ್ಮ ಸಂಘಟನೆ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಈ ರಾಜ್ಯದ ರೈತರ ಒಳಿತಿಗಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಅನೇಕ ಸವಲತ್ತುಗಳನ್ನು ನಾವು ರೈತರು ರಾಜ್ಯ ಸರ್ಕಾರಗಳಿಂದ ಪಡಿತಾ ಇದ್ವಿ. ಅದರಿಂದಾಗಿ ನಾವು ಆ ನಿಟ್ಟಿನಲ್ಲಿ ಯುವ ರೈತರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಒಗ್ಗೂಡಿಸಬೇಕು, ಯುವಕರು ಕೃಷಿಯಲ್ಲಿ ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಜಿಲ್ಲೆಯಲ್ಲಿ ಕೂಡ ನಾವು ರೈತರನ್ನು ಸದೃಢವಾಗಿ ಕಟ್ಟುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ವಿ. ಅದರ ನಾಯಕತ್ವವನ್ನು ನಮ್ಮ ರಾಜ್ಯ ಸಂಚಾಲಕರಾದ ನಮ್ಮ ಆದಿತ್ಯರಾವ್ ಕೊಲ್ಲಾಜಿ ಅವರಿಗೆ ವಹಿಸಿದ್ದೀವಿ. ನಾವು ಆದಷ್ಟು ಹೆಚ್ಚು ಯುವಕರು ಈ ಸಂಘಟನೆಯಲ್ಲಿ ಭಾಗಿಯಾದಾಗ ಮಾತ್ರ ನಾವು ಈ ಸಂಘಟನೆಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ನಾವು ಅವರಿಗೆ ನಮ್ಮ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಅವರ ಜೊತೆ ನಾವು ಕೂಡ ನಿಂತು ಈ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟುವ ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿವಿ. ನಾಡಿನ 21ನೇ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನನ್ನ ಮಾತು ಮುಗಿಸಿನಿ. ಆಮೇಲೆ ನಮ್ಮ ಯುವ ನಾಯಕರು ಮಾತಾಡ್ತಾರೆ. ನಮಸ್ತೆ. ಎಲ್ಲರಿಗೂ ಹೇಳಿದಾಗೆ ಈಗ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಅವರು ಹೇಳಿದ್ದಾರೆ, ಒಂದು ಸಂಪೂರ್ಣವಾಗಿ ತಾಲೂಕು ಘಟಕ ಹಾಗೂ ಒಂದು ಜಿಲ್ಲೆ ಘಟಕದ್ದು ಪುನರ್ರಚನೆ ಮಾಡ್ತಾ ಇದ್ದೇವೆ ಅಂತ. ಈಗ ಕೆಲವು ಸಮಸ್ಯೆಗಳಿಗೆ ರೈತರಿಗೆ ತುಂಬಾಗಿ ಅನ್ಯಾಯ ಆಗ್ತಾ ಉಂಟು. ಈಗ ಪ್ರತಿ ಕ್ಷೇತ್ರದಲ್ಲಿ ನೋಡಿದ್ರೆ ಅಲ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ. ಈಗ IT ಅಲ್ಲಿ ಆಗ್ಲಿ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆಗ್ಲಿ, ಇಲ್ಲದ್ರೆ ಯಾವುದೇ ಈಗ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಉಂಟು, ಎಲ್ಲದರಲ್ಲಿ ಆಗಿದೆ. ಆದ್ರೆ ನಮ್ಮದ್ರಲ್ಲಿ ಈಗ ಇದ್ದದ್ರಲ್ಲಿ ಒಂದು ಪವರ್ಫುಲ್ ಬ್ಯಾಕ್ ಬೋನ್ ಇದ್ದದ್ದು, ಇಡೀ ದೇಶ ಕಟ್ಟಿದಂತ ಒಂದು ಕ್ಷೇತ್ರ ಅಂದ್ರೆ ಕೃಷಿ ಕ್ಷೇತ್ರ. ಆದ್ರೆ ಇವತ್ತು ಅದಕ್ಕೆ ಎಂತ ಪ್ರೋತ್ಸಾಹ ಕೊಡ್ತಾ ಇಲ್ಲ ಯಾವ ಸರ್ಕಾರ ಸಹ. ಒಂದು 75 ವರ್ಷ ಆಯ್ತು, ಇನ್ನು ಸಹ ಯಾವ ಕ್ಷೇತ್ರ ಸಹ ಕೃಷಿಕರಿಗೆ ಎಂತ ನೀಡ್ಬೇಕು ಒಂದು ಮೂಲಭೂತ ಸೌಕರ್ಯಗಳು ಅದೇ ಇನ್ನೂ ಸಹ ಬರ್ಲಿಲ್ಲ. ಅದಕ್ಕೆ ಒಂದು ಪ್ರಭಾವವಾದ ಹೋರಾಟವನ್ನು ನಾವು ರಚಿಸ್ಬೇಕು. ಈಗ ಮುಂಚೆ ನಂಜುಂಡಸ್ವಾಮಿ ಮತ್ತೆ ND ಸುಂದರೇಶ್ ಎಲ್ಲ ಇರುವಾಗ ಒಂದು ರೈತ ಸಂಘಟನೆ ಹೇಳಿದ್ರೆ ಒಂದು ಕರೆಗೆ ಆಲ್ಮೋಸ್ಟ್ 1 ಲಕ್ಷ 2 ಲಕ್ಷ ಜನ ಸೇರ್ತಾ ಇದ್ರು. ಅದೇ ಈ ನಿಟ್ಟಿನಲ್ಲಿ ಈಗ ನೋಡಿದ್ರೆ ಇವೆಲ್ಲ ರಾಜಕೀಯ ಪಕ್ಷಗಳೆಲ್ಲ ಬಂದು ಅದು ವ್ಯವಸ್ಥೆ ಒಂದು ಚೇಂಜ್ ಆಗಿದೆ. ಈಗ ಹೋರಾಟ ಪ್ರತಿಭಟನೆ ಎಲ್ಲ ಹೇಳಿದ್ರೆ ಜನರು ಸೇರುದು ಸಹ ಒಂದು ಬೇರೆ ರೀತಿ ಆಗಿದೆ. ಅದನ್ನೆಲ್ಲ ಪುನಃ ಒಂದು ಆ ಸಂಸ್ಕಾರ ಹಿಂದೆ ತರಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಶ್ರಮಿಸ್ತಾ ಇದ್ದೇವೆ. ಈಗ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ, ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಸಹ ಒಂದು ಯುವ ಘಟಕ, ಮಹಿಳೆ ಘಟಕ ಮತ್ತು ರೈತ ಸಂಘದ ಸಂಪೂರ್ಣ ಘಟಕ ರಚಿಸ್ತಾ ಇದ್ದೇವೆ. ಈಗ ಬೆಳ್ತಂಗಡಿಯಲ್ಲಿ ಮಾಡುದು ಸಹ ಅದೇ ಒಂದು ಇದ್ರಲ್ಲಿ ಹೇಳುದು ಸದುದ್ದೇಶ ಅಂತ ಹೇಳ್ಬೋದು. ಆ ಉದ್ದೇಶದಲ್ಲೇ ಮಾಡ್ತಿದ್ದೇವೆ. ಈಗ ನಾವು ನೋಡಿದ್ರೆ ರೈತರಿಗೆ ಕೃಷಿ ಉತ್ಪನ್ನ ಆಗ್ಲಿ, ಇಲ್ಲಾದ್ರೆ ಈಗ ಹವಾಮಾನದಲ್ಲಿ ತುಂಬಾ ಬದಲಾವಣೆ ಬರ್ತಾ ಉಂಟು. ಮುಂಚೆ ಎಲ್ಲಿ ಸಮ್ಮರ್, ರೇನಿ, ವಿಂಟರ್ ಅಂತ ಹೇಳ್ತಾ ಇದ್ದೇವೆ, ಈಗ ಆ ಸೀಸನ್ ಗಳು ಇಲ್ವೇ ಇಲ್ಲ. ಯಾವಾಗ ಮಳೆ ಬರ್ತದೆ ಯಾರಿಗೆ ಗೊತ್ತಿಲ್ಲ, ಯಾವಾಗ ಬಿಸಿಲಿರ್ತದೆ, ಯಾವಾಗ ಬರ ಬರ್ತದೆ ಅಂತ ಯಾರಿಗೆ ಗೊತ್ತಿಲ್ಲ. ಆ ಇರುವಾಗ ರೈತರಿಗೆ ತುಂಬಾ ಚಾಲೆಂಜ್ ಆಗ್ತದೆ. ಅದು ಅದೇ ರೀತಿಯಲ್ಲಿ ಅವರ ಕೃಷಿ ಮತ್ತು ಅವರು ಮಾಡಿದ ಎಲ್ಲ ಇದಕ್ಕೆಲ್ಲ ಬೆಂಬಲ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವೊಂದು ಸಂಪೂರ್ಣವಾಗಿ ಇಡೀ ತಾಲೂಕಲ್ಲಿ ಒಂದು ಬಲಿಷ್ಠವಾಗಿ ಪ್ರತಿ ಗ್ರಾಮದಲ್ಲಿ ಒಂದು ಸಂಘಟನೆ ತೆಗೆಯುವ ದೃಷ್ಟಿಯಲ್ಲಿ ಒಂದು ಕಾಲ್ ಮುಂದೆ ಇಡ್ತಾ ಇದ್ದೇವೆ. ನೀವೆಲ್ಲ ನಿಮ್ಮ ಬೆಂಬಲ ಹಾಗೂ ಸಂಪೂರ್ಣ ಪ್ರೀತಿ ನಮ್ಗೆ ತೋರಿಸ್ಬೇಕು. ಹಾಗೆ ರೈತ ಸಂಘಕ್ಕೆ ಒಂದು ಶಕ್ತಿಯನ್ನು ನೀವೇ ತುಂಬಬೇಕು ಅಂತ ನಾನು ಬೆಳ್ತಂಗಡಿ ತಾಲೂಕಿನ ಪ್ರತಿಯೊಬ್ರು ಜನತೆಗೆ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ 21 ಡಿಸೆಂಬರಿಗೆ ನಮ್ಮದು ಇಡೀ ದಿನದ್ದು ಕಾರ್ಯಾಗಾರಿ ನಡಿಲಿಕ್ಕಿದೆ. ಇಲ್ಲಿ ಅಂಬೇಡ್ಕರ್ ಭವನ್ ಅಲ್ಲಿ ಬುಕಿಂಗ್ ಮಾಡಿದ್ದೇವೆ. ಹಾಗೆ ಒಂದು 10 ಗಂಟೆ ಶುರು ಆದ್ರೆ ಮಧ್ಯಾಹ್ನ 2 ಗಂಟೆವರೆಗೆ ಕಾರ್ಯಾಗಾರ ಇದೆ. ಇದರಲ್ಲಿ 3 ವಿಸೂಚಿ ಭಾಷಣ ಕೊಡ್ಲಿಕ್ಕಿದ್ದಾರೆ. ಒಂದು ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ನಮ್ಮ ರೈತ ಸಂಘದ ಜನ್ಮ ಮತ್ತೆ ಎಂತ ಹಿಸ್ಟ್ರಿ ಉಂಟು ಅದನ್ನೆಲ್ಲ ಹೇಳ್ತಾರೆ. ಮತ್ತೆ ರವಿಕಿರಣ್ ಪುಣಚ ಅಂತ ನಮ್ಮ ಸ್ಟೇಟ್ ಸೆಕ್ರೆಟರಿ ಅವರು ನಮ್ಮ ರೈತ ಸಂಘದ ಮುಂದಿನ ಎಂತ ಪ್ಲಾನ್ಸ್ ಉಂಟು, ಎಂತ ಯೋಜನೆ ಉಂಟು, ಮತ್ತೆ ಹೇಗೆ ನಾವು ಇದನ್ನು ಮುಂದುವರಿಸ್ತೇವೆ ಅಂತ ರೈತ ಚಳವಳಿಯನ್ನು ಅದರ ವಿಷಯದಲ್ಲಿ ಮಾತಾಡ್ತಾರೆ. ಮತ್ತೆ 3ನೇದಾಗಿ ಒಂದು ಮುಖ್ಯ ಅತಿಥಿಯಾಗಿ ದೇವನೂರ್ ಮಹಾದೇವ ಅವರ ಅಳಿಯಾದ ಅವಿನಾಶ್ TGS ಅಂತ ಅವರು ಬಂದು ಒಂದು ವಿಶೇಷ ಭಾಷಣ ನೀಡ್ಲಿಕ್ಕಿದ್ದಾರೆ. ಈಗ ಹವಾಮಾನ ವರ್ತನೆ ಬಗ್ಗೆ ಎಂತೆಲ್ಲ ಚೇಂಜಸ್ ಆಗ್ತಾ ಉಂಟು, ಅದಕ್ಕೆ ಕೃಷಿಕರು ಯಾವ ರೀತಿಯಲ್ಲಿ ಪ್ರಿಪರೇಷನ್ ಮಾಡ್ಬೇಕು, ಮತ್ತೆ ಮುಂದೆ ಒಂದು 2 ವರ್ಷದಲ್ಲಿ ಯಾವ ಟೈಪ್ ಇದು ಕೃಷಿ ನಾಟುಗಳನ್ನೆಲ್ಲ ನಡ್ಬೇಕು ಅಂತ ಒಂದು ವಿಶೇಷ ವಿಸೂಚಿ ಭಾಷಣ ನೀಡ್ಲಿಕ್ಕಿದ್ದಾರೆ.
ಅದಕ್ಕೆ ಈ ಪ್ರೋಗ್ರಾಮಿಗೆ ಒಂದು 21ನೇ ಪ್ರೋಗ್ರಾಮಿಗೆ ಎಲ್ಲ ಬೆಳ್ತಂಗಡಿಯ ಸಮಸ್ತ ಜನರು ಬಂದೊಂದು ಸಹಕರಿಸಬೇಕು. ಮತ್ತೆ ರೈತ ಸಂಘಕ್ಕೆ ಅವತ್ತೇ ಮೆಂಬರ್ಶಿಪ್ಸ್ ನಾವು ಎನ್ರೋಲ್ ಮಾಡ್ತಾ ಇದ್ದೇವೆ. ಎಷ್ಟಾಗ್ತದೆ ಅಷ್ಟು ಸಂಖ್ಯೆಯಲ್ಲಿ ಪ್ರತಿ ಗ್ರಾಮದಿಂದ ಒಂದು ಕನಿಷ್ಠ 2 ಆದ್ರೂ 3 ಜನ ಆದ್ರೂ ಬಂದ್ರೆ ನಮ್ಗೆ ತುಂಬಾ ಈಸಿ ಆಗ್ತದೆ ಸಂಘಟನೆ ಕಟ್ಲಿಕ್ಕೆ. ಇದ್ರದೊಂದು ವಿನಂತಿ ಮಾಡ್ತಾ ಇದ್ದೇವೆ. ಮತ್ತೆ ಪ್ರತಿ ಗ್ರಾಮಗಳಲ್ಲಿ ಇನ್ನು ಪ್ರತಿ ವಾರದಲ್ಲಿ ಅಟ್ಲೀಸ್ಟ್ ಒಂದು 2 ದಿನ ಪ್ರತಿ ಗ್ರಾಮ ಪ್ರತಿ ಕ್ಷೇತ್ರಕ್ಕೆ ಬಂದು ನಾವು ವಿಸಿಟ್ ಕೊಡ್ತೇವೆ. ಹಾಗೆ ಅಲ್ಲಿ ಸಂಘಟನೆ ಕಟ್ತಾ ಹೋಗ್ತೇವೆ ಅಂತ ಒಂದು ಭರವಸೆ ನೀಡ್ತಾ ಇದ್ದೇವೆ ಬೆಳ್ತಂಗಡಿಯ ಜನರಿಗೆ. ಧನ್ಯವಾದ. TGS ದೇವನೂರು ಮಹಾದೇವ್ ಅವರ ಈಗ ಸುಳ್ಯದಲ್ಲಿ ತಾಲೂಕು ಘಟಕ ಉಂಟು ಆಲ್ರೆಡಿ, ಮತ್ತೆ ಬಂಟ್ವಾಳ ಸಹ ಉಂಟು. ಈಗ ಪುತ್ತೂರು ಮತ್ತೆ ಬೆಳ್ತಂಗಡಿ ಫೋಕಸ್ ಮಾಡ್ತಾ ಇದ್ದೇವೆ ಜಾಸ್ತಿ. ಮತ್ತೆ ಮಂಗಳೂರಿದು ಗ್ರಾಮೀಣ ಪ್ರದೇಶದಲ್ಲಿ ಸಹ ಹಾಗೆ 3 ಘಟಕ ಇನ್ನು ರಚನೆ ಆಗ್ತದೆ. ರಚನೆ ಆದ್ಮೇಲೆ ಫುಲ್ ಜಿಲ್ಲೆಯಲ್ಲಿ ಫುಲ್ ಆಕ್ಟಿವ್ ಮಾಡ್ತೇವೆ. ಹೌದು, ಅದಕ್ಕೆ ಈಗ ಮೇನ್ ಜನರಲ್ ಘಟಕಕ್ಕೆ 300 rupees ಜಾಯಿನಿಂಗ್ ಫೀಸ್, ಯುವ ಘಟಕ ಮತ್ತೆ ಮಹಿಳಾ ಘಟಕಕ್ಕೆ 100 rupees, ಮತ್ತೆ ಒಂದು ಶಾಲ್ ಕೊಡ್ತಾರೆ, ಹಸಿರು ಶಾಲ್. ಅಡಿಕೆ ಕೃಷಿ ವಿಸ್ತರಣೆ ಆಗ್ತಾ ಇದೆ. ನೀವು ಅದನ್ನ ತಡಿಲಿಕ್ಕೆ ನಿಮ್ಮಿಂದ ಆಗುತ್ತೆ. ಯಾಕಂದ್ರೆ ಕೃಷಿ ಮಾಡ್ತಾರೆ ತಡಿಬೇಕಾದ್ದು ಸರ್ಕಾರಗಳ ಕರ್ತವ್ಯ, ನಾವು ಮಾಡಕ್ಕಾಗಲ್ಲ, ಸರ್ಕಾರಗಳು ತಡಿಬೇಕು. ನಾವು ಕೂಡ ಈಗ ಅದು ಕೂಡ ಈ ತಳಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋಗ್ತಾ ಇರೋದು ನಮ್ಗೆ ಇನ್ನೂ ವಿಷಾದ. ಇಲ್ಲಿಂದ ನರ್ಸರಿ ಅವರು ಆಂಧ್ರ ತಮಿಳುನಾಡಿಗೆ ಸಸಿ ಮಾಡಿ ಕಳಿಸ್ತಾ ಇದ್ದಾರೆ. ಅವ್ರಿಗೆ ವ್ಯಾಪಾರ, ಆದ್ರೆ ಅದು ಇಡೀ ಇಂಡಿಯಾದ ಅಡಿಕೆ ಮಾರುಕಟ್ಟೆ ಮೇಲೆ ಬೀಳ್ತದೆ. ಅದು ರೈತ ಸಂಘಟನೆಯ ಚಳುವಳಿಯಲ್ಲಿ ಈಗ ಮೊನ್ನೆ MSP 251 ಇಂದ 351 ರಿವೈಸ್ ಆಯ್ತಲ್ಲ, ಅದು ಆಕ್ಚುಲಿ ನಮ್ಮ ಸ್ಟೇಟ್ ಇದು ಕಮಿಟಿಯಿಂದ ಹೋದೆ ರೆಕಮೆಂಡ್. ಸುಮಾರು ವರ್ಷಗಳ ಒತ್ತಾಯ ಇತ್ತು ಅದನ್ನು. ಮಿನಿಮಮ್ ಸಪೋರ್ಟ್ ಪ್ರೈಸ್ 251 ಇತ್ತು, ಅದನ್ನು ಮೊನ್ನೆ 351 ಮಾಡಿದೆ ಸೆಂಟ್ರಲ್ ಗವರ್ಮೆಂಟ್. ಮಾಡಿದ್ರು ಕೂಡ ಕಲ್ಲ ಮಾರ್ಗದಲ್ಲಿ ಅಡಿಕೆ ಆಮದಾಗೋದು ಆಗ್ತಾನೆ ಇರ್ತದೆ. ಹಿಡಿಯುವಂತ ಮಾಡ್ತಾ ಇದ್ದಾರೆ. ಹೌದು, ಸರ್ಕ್ಯುಲರ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಹಕಾರಿ ಬ್ಯಾಂಕ್ಗಳಲ್ಲಿ. ಅದು ಕೂಡ ನಾವು ಒತ್ತಡ ಮಾಡ್ತಾ ಇದೀವಿ ಸರ್ಕಾರದ ಮೇಲೆ. ಈ ಕೆಲವು ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ ಅದು, ಈಗ 3 ಇದ್ದದನ್ನ 5 ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೆಲವು ಕಡೆ ಮಾಡಿದ್ದಾರೆ, ಅವರ ವಿವೇಚನೆಯಿಂದ ಮಾಡಿದ್ದಾರೆ. ಕೆಲವು ಸಹಕಾರಿ ಬ್ಯಾಂಕ್ಗಳು ಅವರ ವಿಶ್ವಾಸದ ಮೇಲೆ ಕೆಲವರಿಗೆಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ನಾನು ತಗೊಂಡಿದ್ದೀನಿ ಹೆಚ್ಚುವರಿ. ಆದ್ರೆ ಅದು ಇನ್ನು ಸರ್ಕ್ಯುಲರ್ ಬಂದ ಕೂಡಲೇ ಮಾಡ್ತೀವಿ ಅಂತಾರೆ, ಅದಕ್ಕೂ ಕೂಡ ಒತ್ತಡ ಆಗ್ತಾ ಇದೆ. ನಾಡ್ದು 19ನೇ ತಾರೀಕು CM ರೈತರ ಸಭೆ ಕರೆದಿದ್ದಾರೆ. ನಾವು ಮೊನ್ನೆ ಒಂದು 72 ಗಂಟೆಗಳ ಅಲ್ಲಿ ರಾಜಭವನ ಚಲೋ ಕಾರ್ಯಕ್ರಮ ಮಾಡಿದಾಗ ನಮ್ಗೆ ಭರವಸೆ ಕೊಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿಗಳು. 19ನೇ ತಾರೀಕಿಗೆ ಅವರ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರುಗಳು ಸಭೆ ಕರೆದಿದ್ದಾರೆ ಸಾಯಂಕಾಲ 4 ಗಂಟೆಗೆ. ಇದೆಲ್ಲ ಒತ್ತಾಯ ಪತ್ರವನ್ನು ಕೊಟ್ಟಿದ್ದೀವಿ. ಆಮೇಲೆ ಜಿಲ್ಲಾಧಿಕಾರಿ ಅವರು ಕೂಡ ಮೊನ್ನೆ ನಮ್ಗೆ 12ನೇ ತಾರೀಕಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರ ಒಂದು ಸಭೆ ಕರೆಯಕ್ಕೆ ಎಲ್ಲ ನಮ್ಗೆ ನೋಟಿಸ್ ಎಲ್ಲ ಕಳಿಸಿದ್ರು. ಆಮೇಲೆ ಕಾರಣಾಂತರಗಳಿಂದ ಅದನ್ನ ಮುಂದೂಡಿದ್ದಾರೆ. ಮೊನ್ನೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ವಿಭಾಗದ ಅಧಿಕಾರಿಗಳು, ಬ್ಯಾಂಕ್ ಡಿಪಾರ್ಟ್ಮೆಂಟ್, ಆಮೇಲೆ ಮೆಸ್ಕಾಂ ಅವರು, ಆಮೇಲೆ ಕೃಷಿ ಇಲಾಖೆ, ತೋಟಗಾರಿಕೆ ಎಲ್ಲವರಿಗೂ ನೋಟಿಸ್ ಆಗಿತ್ತು. ಮೊನ್ನೆ ಕೆಲವು ಕಾರಣಾಂತರಗಳಿಂದ ಅದಕ್ಕೆ 2 ವಾರ ಮುಂದೆ ಹೋಗಿದ್ದಾರೆ. ಇನ್ನು ಅದಕ್ಕೆ ನಮ್ಗೆ ಡೇಟ್ ಫಿಕ್ಸ್ ಮಾಡಿಲ್ಲ. 12ಗೆ ಸಭೆ ಇತ್ತು. ರೈತರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿತ್ತು. ಈಗ ಸಹಕಾರಿ ಸಂಘಗಳ ಚುನಾವಣೆ ಇದರಲ್ಲಿ ಏನಾದ್ರು ನಿಮ್ಮ ಪಾತ್ರ ಇದೆ? ಚುನಾವಣೆಯಲ್ಲಿ ಈಗ ಸ್ಥಳೀಯ ಮಟ್ಟದಲ್ಲೂ ನಾವು ಕೂಡ ಕೆಲವು ತಾಲೂಕುಗಳಲ್ಲಿ ಸ್ಪರ್ಧೆ ಮಾಡ್ತೀವಿ. ಸಹಕಾರಿ ಬ್ಯಾಂಕ್ ಚುನಾವಣೆ ನಡೀತದೆ. ಆಮೇಲೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಈಗ ನಡೀಲಿಕ್ಕೆ. ಅದ್ರಲ್ಲಿ ಎಲ್ಲಾ ಕಡೆ ಅಲ್ಲ, ಕೆಲವು ಕಡೆ ನಮ್ಮ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV ಇದು ಹೊಸತನದ ಸಂಕಲನ.